ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ನಾವು ಇಂದು ಧ್ಯಾನಿಸುವಂತ ದೇವರ ವಾಕ್ಯ ಸಂದೇಶ ಮತ್ತಾಯ 15ನೇ ಅಧ್ಯಾಯ 8ನೇ ವಾಕ್ಯ ನೋಡ್ತೇವೆ. ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಹೌದು ನನ್ನ ಸ್ನೇಹಿತರೆ, ಇವತ್ತು ನೀವು ಮನಸ್ಸಲ್ಲಿ ಎಲ್ಲೆಲ್ಲೋ ಇರ್ತೀರಿ, ಆದರೆ ಮಾತಿನಿಂದ ಮಾತ್ರ ನೀವು ಸನ್ಮಾನ ಮಾಡಿ ಆತನನ್ನಿಂದ ನಾವು ತುಂಬ ಪ್ರಾರ್ಥನೆ ಮಾಡ್ತೇವೆ, ನಾವು ತುಂಬ ಪ್ರೀತಿಸ್ತೇವೆ ದೇವರನ್ನ. ನಾವು ಬಹಳಷ್ಟು ಪ್ರಾರ್ಥನೆ ಮಾಡೋರು, ನಾವು ಇಷ್ಟು ಹೇಗೇಗೋ ಪ್ರಾರ್ಥಿಸ್ತೇವೆ, ನಾವು ಬೈಬಲ್ ಓದ್ತೇವೆ, ಸತ್ಯವೇದನ ಹಾಗೆ ಧ್ಯಾನಿಸ್ತೇವೆ. ಹೀಗೆ ಬಾಯಿ ಮಾತಿನಿಂದ ಸನ್ಮಾನಿಸೋರು ಈ ಕಾಲದಲ್ಲಿ ಬಹಳಷ್ಟು ಜನ ಅವರೇ ಹೆಚ್ಚಾಗಿದ್ದಾರೆ. ಆದರೆ ಅವರ ಹೃದಯ ನನಗೆ ದೂರ ಆಗಿದೆ ಅಂತ ಕರ್ತನೆ ಹೇಳ್ತಾರೆ. ಹೌದು ನನ್ನ ಸ್ನೇಹಿತರೆ, ಪವಿತ್ರ ಆತ್ಮನು ನಮ್ಮ ಹೃದಯವನ್ನ ಅಂತರೇಂದ್ರಿಯನ ಪರೀಕ್ಷೆ ಮಾಡಿ ಹೊರಗೆ ತೆಗೆಯುವಂಥವ್ರು. ದೇವರಿಗೆ ಎಲ್ಲ ಗೊತ್ತ. ಆತನು ನೀವು ಆತನನ್ನು ಹೇಗೆ ಪ್ರೀತಿಸ್ತಾ ಇದ್ದೀರಿ, ಹೇಗೆ ಆತನ ಜೊತೆ ನಿಮ್ಮ ಸಂಬಂಧ ಇದೆ, ಆತನು ಬಾಯಿ ಮಾತಿನಿಂದ ನೀವು ಸನ್ಮಾನ ಮಾಡ್ತಿದ್ದೀರೋ ಇಲ್ಲ ನಿಮ್ಮ ಹೃದಯವು ಆತನಿಗೆ ಹತ್ತಿರವಾಗಿದೆಯೋ, ಇದೆಲ್ಲ ದೇವ್ರಿಗೆ ಗೊತ್ತು. ದೇವರು ದಾವಿದನು ನೋಡುವಾಗ ಹೇಳ್ತಾರೆ, ದಾವಿದನು ಆತನು ನನ್ನ ಪ್ರಾಣ ಪ್ರಿಯನು, ಆತನು ಬಹಳಷ್ಟು ಪ್ರೀತಿ ಮಾಡ್ತಾ ಇದ್ರು ದೇವರು. ಅದಕ್ಕೆ ದಾವಿದ ಕುಮಾರನೇ ಎಂಬುದಾಗಿ ಕರ್ತನು ಕೂಡ ಹೆಸರುವಾಸಿಯಾದ್ರು. ಆತನ ಹೆಸರು ದಾವಿದನಿಗೆ ಅಷ್ಟು ಕೂಡ ಪ್ರೀತಿ ಮಾಡಕ್ಕೆ ಅವನು ದೇವರಿಗೆ ಬಹಳ ಆತ್ಮಿಕನಾಗಿ ನಡ್ಕೊಂಡಿದ್ದಕ್ಕೆ ಅವನು ಬಾಯಲ್ಲಿ ಮಾತ್ರ ದೇವರನ್ನ ಸನ್ಮಾನ ಮಾಡಲಿಲ್ಲ, ಹೃದಯದಿಂದ ಸನ್ಮಾನಿಸ್ದ. ಹೃದಯ ಬಹಳ ಹತ್ತಿರವಾಗಿತ್ತು ದೇವರಿಗೆ. ಆತನು ಅಂಟಿಕೊಂಡಿದ್ದ ಕರ್ತನಿಗೆ. ಏನೇ ಮಾತಿದ್ರು, ಯಾವುದೇ ಬೇಡುವುದಾದ್ರು, ಯಾವುದನ್ನೇ ಕೇಳೋದಿದ್ರು ಆತನನ್ನೇ ಬೇಡಿಕೊಂಡು ಎಲ್ಲವನ್ನ ಆತನಿಂದ ಹೊಂದಿಕೊಳ್ತಾ ಇದ್ದ. ಅದಕ್ಕೆ ದೇವರಿಗೆ ಬಹಳ ಪ್ರಿಯನಾಗಿದ್ದ. ನನ್ನ ಸ್ನೇಹಿತರೆ, ಇವತ್ತು ನೀವು ಬಾಯಿ ಮಾತಲ್ಲಿ ಅಲ್ಲ, ನಾನು ಬಹಳಷ್ಟು ಪ್ರೀತಿ ಮಾಡ್ತೇನೆ ಅಂತ ಬಾಯಿ ಮಾತಿನಿಂದ ಸನ್ಮಾನ ಮಾಡಬೇಡ್ರಿ, ಹೃದಯದಿಂದ ಸನ್ಮಾನ ಮಾಡಿ. ಯಾರು ಹೃದಯದಿಂದ ಆತನನ್ನು ಸನ್ಮಾನ ಮಾಡ್ತಾರೋ ಅವರು ದೇವರ ಕೆಲಸಗಳನ್ನು ಬಹಳಷ್ಟು ಮಾಡ್ತಾರೆ, ದೇವರ ಸೇವೆಯನ್ನು ಅಪರಿಮಿತವಾದ ರೀತಿ ಮಾಡ್ತಾರೆ. ಯಾವುದಕ್ಕೂ ಕೂಡ ಅಂಜಿಕೆ ಇಲ್ಲದೆ ಕರ್ತನಿಗಾಗಿ ಎದ್ದು ಪ್ರಕಾಶಿಸ್ತಾರೆ, ದೇವರಿಗಾಗಿ ಏನು ಬೇಕಾದರೂ ಮಾಡ್ತಾರೆ. ಅವರು ದೇವರಿಗೆ ಹೃದಯ ಕೊಟ್ಟವರು. ಅವರಿಗೆ ಪರಿಶುದ್ಧಾತ್ಮನೇ ಅವರನ್ನು ನಡೆಸ್ತಾ ಇರ್ತಾರೆ, ದೇವರ ಆತ್ಮ. ಹಾಗೆ ಬಾಯಿ ಮಾತಲ್ಲಿ ಮಾತಾಡೋರು ಆತ್ಮಭರಿತರಾಗಲು ಸಾಧ್ಯ ಇಲ್ಲ, ಆತ್ಮನಿಂದ ನಡೆಸಲ್ಪಡಲು ಸಾಧ್ಯ ಇಲ್ಲ. ಪ್ರೇರೆ ಹೃದಯದಿಂದ ಪ್ರೀತಿ ಮಾಡ್ರಿ ಕರ್ತನನ್ನ. ನೀವು ಪೂರ್ಣ ಹೃದಯದಿಂದ, ಅದಕ್ಕೆ ಕರ್ತನ ವಾಕ್ಯದಲ್ಲಿ ಹೇಳ್ತಾರೆ, ನನ್ನನ್ನು ನೀವು ಪ್ರೀತಿ ಮಾಡ್ತಾ ಇದ್ದೀರಿ ಅಂದರೆ ನನ್ನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ನನ್ನನ್ನು ಕರ್ತನನ್ನು ಆರಾಧಿಸಿ. ಪೂರ್ಣವಾಗಿ ಇವತ್ತು ಅರ್ಧಂಬರ್ಧ ಕೊಟ್ಟವರೇ ಹೆಚ್ಚಾಗಿದ್ದೀರಿ, ಆದರೆ ಪೂರ್ಣವಾಗಿ ದೇವರನ್ನ ಯಾರು ಆತ್ಕೊಂಡು ಪೂರ್ಣವಾಗಿ ಕರ್ತನಿಗೆ ಮನಸ್ಸು ಕೊಟ್ಟವರು, ಹೃದಯ ಕೊಟ್ಟವರನ್ನ ಕರ್ತನು ಬಹಳವಾಗಿ ಪ್ರೀತಿಸ್ತಾರೆ. ಇಂದು ನೀವು ಬಾಯಿ ಮಾತಿನಿಂದ ಸನ್ಮಾನ ಮಾಡೋದಾದ್ರೆ ಈ ದಿನವೇ ಪರಿವರ್ತನೆ ಹೊಂದಿ ಹೃದಯ ಸಮರ್ಪಿಸಿ ದೇವರಿಗೆ ಹೃದಯದಿಂದ ಪ್ರೀತಿ ಮಾಡಿ. ಯಾಕೆಂದ್ರೆ ನಮ್ಮ ದೇವರು ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ವಾಸ ಮಾಡೋರು. ಆ ಹೃದಯದಲ್ಲಿ ನಡೆಯೋದನ್ನೆಲ್ಲ ಅಂತರೇಂದ್ರನೆಲ್ಲ ಪರೀಕ್ಷಿಸೋ ದೇವರು. ಅದು ಪರೀಕ್ಷಿಸಿನೇ ನಮ್ಮನ್ನು ಆಶೀರ್ವಾದ ಮಾಡೋ ದೇವರು. ಆದ್ರಿಂದ ಹೃದಯದಿಂದ ಪ್ರೀತಿ ಮಾಡಿ ಪ್ರಿಯರೇ, ಪೂರ್ಣವಾಗಿ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ ಸ್ವಾಮಿ, ಯಾರ್ಯಾರು ಈ ವಾಕ್ಯ ಸಂದೇಶ ಕೇಳ್ತಾ ಇದ್ದಾರೋ ಪ್ರತಿಯೊಬ್ಬೊಬ್ಬರ ಮನಸ್ಸುಗಳನ್ನು ಸ್ಪರ್ಶಿಸುವಪ್ಪ. ಅವರು ಒಂದು ವೇಳೆ ಬಾಯಿ ಮಾತಿನಿಂದ ನಿನ್ನ ಸನ್ಮಾನ ಮಾಡ್ತಾ ಇದ್ರೆ ಇಂದು ಅವರನ್ನು ಪರಿವರ್ತನೆ ಮಾಡು. ಅವ್ರ ಹೃದಯ ಪೂರ್ಣವಾಗಿ ನಿನ್ನನ್ನು ಘನಪಡಿಸಲಿ, ಪೂರ್ಣ ಹೃದಯದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ನಿನ್ನನ್ನು ಆರಾಧಿಸಲಿ ಅಪ್ಪ. ಹೃದಯ ಪೂರ್ಣವಾಗಿ ಸ್ವಾಮಿ, ಪೂರ್ಣ ಹೃದಯದಿಂದ ನಿನ್ನ ಕೊಂಡಾಡಲಿ ಪ್ರಭು. ಅವರನ್ನು ಆವರಿಸು ಸ್ವಾಮಿ. ಒಂದು ವೇಳೆ ಅವ್ರ ಹೃದಯ ಪೂರ್ಣವಾಗಿ ನೀನು ಹುಡುಕ್ತಾ ಇದ್ದಾರೋ ತಂದೆ, ಅಂತವರನ್ನ ನೀನು ಸ್ಪರ್ಶಿಸು. ಅವರ ಕಷ್ಟಗಳು ತೀರಿ ಹೋಗಲಿ, ಅವರ ವೇದನೆ ಬಿಡುಗಡೆ ಕೊಡು, ಅವರ ವ್ಯಾಧಿಗಳು ಬಿಟ್ಟು ಹೋಗ್ಲಿ ಸ್ವಾಮಿ. ಅವರು ಏನೇನು ಬೇಡುತ್ತಿದ್ದಾರೋ ಏಸಯ್ಯ, ಆ ಎಲ್ಲ ಬೇಡಿಕೆಗಳನ್ನು ನೆರವೇರಿಸು ಸ್ವಾಮಿ. ಅವರ ಕೈ ಹಾಚುವ ಕೆಲಸ ಕಾರ್ಯಗಳು ಸಫಲವಾಗಲಿ, ಅವರ ಅಭಿವೃದ್ಧಿ ಹೊಂದಲಿ ಸ್ವಾಮಿ. ಎಲ್ಲ ಕೊರತೆಗಳು ಅವ್ರಿಗೆ ನೀಗಲಿ ರಾಜನೇ. ಆಶೀರ್ವದಿಸು ಅಯ್ಯ. ಬ್ಲೆಸ್ ಮಾಸ್ಟರ್. ತಂದೆಯೇ, ನಿನ್ನ ಆಶೀರ್ವಾದ ಮಾಡಿದಕ್ಕಾಗಿ ವಂದನೆ ಪ್ರಭು, ವಂದನೆ ಕರ್ತನೆ. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ, ಆಮೆನ್.